ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕು ಕಚೇರಿಯಲ್ಲಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ, ರೈತರ ಆಕ್ರೋಶ. ಮಂಚನಬೆಲೆಯ ರೈತರು ಯಾವುದೇ ದಾಖಲೆಗಳಿಗಾಗಿ ತಾಲೂಕು ಕಚೇರಿಗೆ ಬಂದಂತಹ ವೇಳೆಯಲ್ಲಿ ಸುಸ್ತಾಗಿ ಕೆಳಗೆ ಬಿದ್ದರೂ ಕೇಳುವವರು ಯಾರೂ ಇಲ್ಲ. ಪೊಲೀಸ್ ಮತ್ತು ಮಾಧ್ಯಮದವರ ಸಹಾಯದೊಂದಿಗೆ ಆಸ್ಪತ್ರೆಗೆ ತಲುಪಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸುಮಾರು 3 ತಿಂಗಳಾದರೂ ಯಾವುದೇ ದಾಖಲೆಗಳು ಸಿಗುತ್ತಿಲ್ಲ. ಸೋಲೂರು ಹೋಬಳಿಯ ದಾಖಲೆಗಳೇ ಇಲ್ಲ ಎನ್ನುತ್ತಾರೆ. ಹಾಗಾದ್ರೆ ಸರ್ಕಾರದ ಕಡತಗಳು ಎಲ್ಲಿದೆ ಮತ್ತೆ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಬಡಜನರ ಕೆಲಸ ಆಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ರೈತರ ಜೊತೆಗೂಡಿ ಸಚಿವ ಕೃಷ್ಣ ಬೈರೇಗೌಡರ ಹತ್ತಿರ ಹೋಗುತ್ತೇವೆ ಎಂದು ಗುಡೆಮಾರನಹಳ್ಳಿಯ ರೈತ ನಾಗರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಕಚೇರಿಯ ರೆಕಾರ್ಡ್ ರೂಮ್ನಲ್ಲಿ ಕೆಲಸಗಳು ಆಗುತ್ತಿಲ್ಲ. ದಿನಾಲೂ ಅಲೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೈಬರಹ, ಪಾಣಿ, ಆರ್ಆರ್ ಯಾವುದೇ ದಾಖಲೆಗಳು ಸಿಗುತ್ತಿಲ್ಲ. ನಮಗೆ ನಮ್ಮ ದಾಖಲೆಗಳು ಸಿಗದೆ ಸಮಸ್ಯೆಗಳು ಶುರುವಾಗಿವೆ. ಎಲ್ಲೂ ದಾಖಲೆಗಳು ಸಿಗುತ್ತವೆ ಅನ್ನುವುದು ಗೊತ್ತಾಗಬೇಕಾಗಿದೆ. ತಾಲೂಕು ಕಚೇರಿಯಲ್ಲಿಯೂ ಕೂಡ ಸಮಸ್ಯೆಗಳ ಆಗರವಾಗಿ ಮಾರ್ಪಟ್ಟಿದೆ ಎಂದು ಪಿಕಲ್ ಮೋಹನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ವಿತರಣೆ ಆಗ್ತಾ ಇದೆ ಆನ್ಲೈನಲ್ಲಿ, ಅದನ್ನು ತಗೊಳ್ಳೋಕೆ ಇನ್ನೊಂದು ಕೌಂಟರ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸಿಸ್ಟಮ್ ಬೇಕು, ಪರ್ಸನ್ ಬೇಕು. ಈ ಬಗ್ಗೆ ನಾವು ವ್ಯವಸ್ಥೆ ಫಾಸ್ಟ್ ಆಗಿ ಆಗಬೇಕಂದ್ರೆ ಈಗ ಏನು ಕೊಡ್ತಾ ಇದ್ದೀವಿ ಅದು ಸ್ವಲ್ಪ ಫಾಸ್ಟ್ ಆಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ತಹಶೀಲ್ದಾರರೆಲ್ಲ ಮಾತಾಡಿದ್ದಾರೆ. ಸಿಸ್ಟಮ್ ಬೇಕು, ಒಬ್ಬ ಪರ್ಸನ್ ಬೇಕು. ಈ ವ್ಯವಸ್ಥೆನ ತಹಶೀಲ್ದಾರ್ ಗಮನಕ್ಕೆ ಈಗಾಗಲೇ ತಂದಿದ್ದೀವಿ. ಅದು ವ್ಯವಸ್ಥೆ ಆದಮೇಲೆ ಅವರಿಗೆ ಸುಗಮ ಆಗ್ತದೆ. ಮತ್ತು ಇದೇ ಥರ ವ್ಯವಸ್ಥೆಯಿಂದ ಹೋಬಳಿ ಮಟ್ಟದಲ್ಲೂ ಕೊಡೋ ಥರ ಒಂದು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಇದೆ. ಅದೇನೋ ಆಗೋದ್ರೆ ಅವಾಗ ಇವ್ರಿಗೆ ಇನ್ನೂ ಸ್ವಲ್ಪ ಸುಲಭ. ಎಷ್ಟು ದಿನಗಳಿಂದ ಸಮಸ್ಯೆ ಇದೆ? ಯಾವುದು ಇದು ಆನ್ಲೈನಲ್ಲಿ ಈಗಾಗಲೇ ಕೊಡ್ತಾ ಇದೀವಲ್ವಾ? ಎಷ್ಟು ದಿನಗಳಿಂದ ಸಮಸ್ಯೆ ಇದೆ? ಈಗ ಆನ್ಲೈನಲ್ಲಿ ಕೊಡೋಕ್ಕಾದಾಗಿಂದ ಇದೇ ಸಮಸ್ಯೆ. ಎಷ್ಟು ವರ್ಷದಿಂದ ಇದೆ? ಈಗ ಒಂದು 6 ತಿಂಗಳಾಗಿದೆ. ಅವತ್ತಿಂದ ಏನು ಮಾಡ್ತಾ ಇದ್ದೀರಾ? ಈಗಾಗಲೇ ಅದನ್ನು ವಿಚಾರ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ಒಂದು ವರ್ಷ ಆಗಿದೆಯಲ್ಲ ಸರ್. ಮಾತಾಡಲಿ, ಬೇಡ, ಏನಾಗಲ್ಲ, ಬೇಡ ಹೇಳಿ ಅಷ್ಟೇ. ಸಮಸ್ಯೆ ಬಗೆಹರಿಸಕ್ಕೆ ಏನು ಮಾಡ್ತಾರೆ ಸರ್? ಬಗೆಹರಿಸೋದಕ್ಕೆ ಈಗಾಗಲೇ ತಹಶೀಲ್ದಾರ್ ಅವರು ಮಾತಾಡಿದ್ದಾರೆ. ಸಿಸ್ಟಮ್ ಹಾಕಬೇಕು ಮತ್ತು ಇನ್ನು ಬೇರೆ ಅಂದರೆ ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಕೊಡಬೇಕು ಅನ್ನೋಂಥದ್ದು ಇದೆ. ಈಗಾಗಲೇ ಅದೇನು ಅದು ಆ ಥರ ಆಗೋಗ್ಬಿಟ್ರೆ ಅವಾಗ ಇವ್ರಿಗೆ ಸ್ವಲ್ಪ ಸ್ವಲ್ಪ ನಾವು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಬಂದು ರೈತರದೊಂದು ಇಲ್ಲಿ ಸಭೆ ಇತ್ತು. ಅದು ಮುಗಿಸ್ಕೊಂಡು ಆಚೆ ಬರೋಕ್ಕೆ ಪಾಪ ಮಂಚನಬೆಲೆ ರೈತರು ಬಂದು ಇಲ್ಲಿ ಕುಂತ್ಕೊಂಡು ಇವತ್ತೇನೋ ಬಾ ಅಂತ ಹೇಳಿದ್ರಂತೆ, ಡೇಟ್ ಕೊಟ್ಟಿದ್ರಂತೆ. ವಾಮಿಟ್ ಮಾಡ್ಕೊಂಡು ಪಾಪ ಯಪ್ಪ ಕೆಳಗೆ ಬಿದ್ದೋದ್ರು ಕೂಡ ಯಾರು ಕೂಡ ತಾಲೂಕು ಆಫೀಸಲ್ಲಿ ಒಬ್ಬ ಗ್ರೇಟ್ 2 ತಹಸೀಲ್ದಾರ್ ಆಗಲಿ, ಇನ್ನೊಬ್ಬರಾಗಲಿ, ಸಿಬ್ಬಂದಿ ಆಗಲಿ ಯಾರಾದರೂ ಬಂದು ಆ ರೈತ ಬಿದ್ದಿರೋನಿಗೆ, ವಾಮಿಟ್ ಮಾಡ್ಕೊಂಡು ಬಿದ್ದಿರೋನಿಗೆ ನಿನ್ನ ಸಮಸ್ಯೆ ಏನು, ಯಾಕೆ ಹಿಂಗೆ ಬಿದ್ದಿದ್ದೀಯ ಅಂತಲೂ ಕೂಡ ಕೇಳಲಿಲ್ಲ. ಅವಾಗ ನಾನು ನಮ್ಮ ಮಾಧ್ಯಮದವ್ರಿಗೆ, ನಮ್ಮ ಸಿದ್ಲಿಂಗಣ್ಣವ್ರಿಗೆ ಅವ್ರಿಗೆಲ್ಲ ಹೇಳಿದೆ. ಒಂದು ಆಟೋ ಹಿಡ್ಕೊಬಂದು ಪಾಪ ಪೊಲೀಸ್ನವರು ನಾವೆಲ್ಲ ಸೇರಿ ಆಟೋ ಒಳಗೆ ಎತ್ತಾಕಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಈ ವ್ಯವಸ್ಥೆ ಏನಾಗಿದೆ ಅಂತಂದರೆ ತಿಂಗಳು ಪೂರ್ತಿ ಬಂದ್ರೂ ಒಬ್ಬ ರೈತನ ಕೆಲಸ ಆಗ್ತಾಯಿಲ್ಲ. 3 ತಿಂಗಳು 6 ತಿಂಗಳು ಪಾಪ ಆ ಫೈಲ್ಗಳು ಹಿಡ್ಕೊಂಡೆ ಸೌದೋಗ್ಬಿಟ್ಟವೆ. ಹಳೆ ಡಾಕ್ಯುಮೆಂಟ್ಸ್ ಹಿಂದೆ ಕೈ ಬರವಣಿಗೆಯಲ್ಲಿ ಒಂದು ಅರ್ಜಿ ಕೊಟ್ಟರೆ ಒಂದು 3 ದಿನಕ್ಕೋ 4 ದಿನಕ್ಕೋ ನಮ್ಗೆ ಡಾಕ್ಯುಮೆಂಟ್ಸ್ ಸಿಗ್ತಾಯಿತ್ತು. ಈಗ ಆ ಡಾಕ್ಯುಮೆಂಟ್ಸು ಕೂಡ ಇವಾಗ ಮೊಬೈಲ್ ನಂಬರ್ ಕೊಡಬೇಕು, ಅಪ್ಡೇಟ್ ಮಾಡಬೇಕು, ಅವ್ರು ಅಲ್ಲೇ ಇರಬೇಕು. ಆ ಒಂದು ಸರ್ವೆ ನಂಬರ್ ಹೇಳಿದ್ರೆ ಇಡೀ ಊರನ್ನ ಹುಡುಕಿ ಅದರೊಳಗೆ ಅವ್ರು ಯಾರು ಅಂತೇಳಿ ಇದ್ರೆ ಒಂದು 2 ಡಾಕ್ಯುಮೆಂಟ್ಸ್ ಕೊಡೋಕ್ಕೆ 3 ತಿಂಗಳು 4 ತಿಂಗಳು 2 ಡಾಕ್ಯುಮೆಂಟ್ಸ್ ತಗೊಳಕ್ಕಾಗ್ತದೆ. ಈಗ ಕೋರ್ಟಲ್ಲಿ ಕೇಸ್ಗಳು ಅವು ಇರ್ತವೆ. 10 ಡಾಕ್ಯುಮೆಂಟ್ಸ್ ಕೋರ್ಟ್ ಕೇಳಿರ್ತದೆ ಅಂದರೆ 10 ಡಾಕ್ಯುಮೆಂಟ್ಸ್ನ ನಾವು ಕೊಟ್ಟರೆ ಕೋರ್ಟು ನಮ್ಮನ್ನು ಕನ್ಸಿಡರ್ ಮಾಡಿ ಕೇಸ್ ನಮ್ಮಂತೆ ಆಗ್ತದೆ. 2 ಕೊಟ್ಟಾಗ ಫೇಲ್ ಆಗ್ತದೆ. ಇವರು ಏನು ಮಾಡ್ತಾರೆ ಅಂದರೆ ರೈತರನ್ನ ಇಲ್ಲಿ ಸಾಯಿಸೋದಲ್ಲ, ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಸಾಯಿಸೋದ್ರ ಜೊತೆಗೆ ರೈತರ ಕೆಲಸ ಏನೂ ಮಾಡ್ತಾ ಇಲ್ಲ. ರೈತರನ್ನ ಬರ್ತಾರೆ ಪಾಪ, ಅವರು ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ಅವ್ರು ಹೋಗ್ತಾರೆ. ಹೀಗಾಗಿ ಮಾಡವ್ರೆ. ಆಮೇಲೆ ಸೋಲೂರು ಹೋಬ್ಳಿವು ನಮ್ಮನ್ನು ನೆನ್ಮಂಗ್ಲಿಗೆ ಸೇರಿಸ್ಬಿಟ್ಟಿದ್ದೀವಿ ಹೋಗಿ ಅಂತಾರೆ. ಯಾವುದೇ ಕಡತಗಳು ಇಲ್ಲಿಂದ ನೆನ್ಮಂಗ್ಲಿಗೆ ಕಳಿಸಿಲ್ಲ. ನಾವು ಬಂದಿಲ್ಲ ಏನಾನ ಕೆಲಸ ಕೇಳಿದ್ರೆ ನಿಮ್ಮದು ಸೋಲೂರು ಹೋಬ್ಳಿ ನೆನ್ಮಂಗ್ಲ ತಾಲೂಕು ಆಗೋಯ್ತು, ನೀವೇನಿದ್ರು ಹೋಗಿ ಅಲ್ಲಿ ಕೆಲಸ ಮಾಡಿಸ್ಕೊಬೇಕು ಅಂತಾರೆ. ಆದರೆ ಸರ್ಕಾರಿ ಕಡತ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿಲ್ಲ. ಅಲ್ಲೋದ್ರೆ ನಿಮ್ಮ ಸರ್ಕಾರಿ ಕಡತ ಇಲ್ಲಿ ಬಂದಿಲ್ಲ, ನಾವೇನು ಕೆಲಸ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಂದು ನಾವೇನಾದರೂ ತಹಸೀಲ್ದಾರ್ಗೆ ಮನವಿ ಮಾಡ್ಕೊಂಡು ಒಂದು ಫೋನ್ ಮಾಡಿದ್ರೆ ತಹಸೀಲ್ದಾರ್ ಸಾಹೇಬ್ರು ಫೋನೇ ತೆಗಿಯಲ್ಲ. ಇಲ್ಲೇನು ಹೇಳ್ತಾರೆ, ನಾವು ಕಳಿಸ್ಬಿಟ್ಟಿದ್ದೀವಿ ಅಂತಾರೆ. ಇಲ್ಲೂ ನಮ್ಮ ಕೆಲಸ ಆಗ್ತಾಯಿಲ್ಲ. ಅತ್ತ ತಿರುಗಿ ಕೂಸು ಬಡವಾಯ್ತು ಅನ್ನಂಗೆ ನಾವು ದಿನ ಬರೋದು. ತಹಸೀಲ್ದಾರ್ ಚೇಂಬರ್ ಯಾವಾಗಲೂ ಖಾಲಿ ಇರ್ತದೆ. ನಮ್ಮ ಗ್ರೇಟ್ 2 ತಹಸೀಲ್ದಾರ್ ಅವರೇ, ಅವ್ರು ಯಾರು ಒಳ್ಳೊಳ್ಳೆ ನಂಬರ್ ತಗೊಳ್ತಾರೆ, ಕಾಸು ಬರೋವಂಥವನ್ನ ತಗೊಳೋದು, ಎಂಟ್ರಿ ಮಾಡ್ಕೊಳೋದು, ಡೈರಿಲಿ ಎಲ್ಲ ಹೋಟ್ಲಲ್ಲೋ ಡಾಬಾದಲ್ಲೋ ಕೂತ್ಕೊಂಡು ಡೀಲ್ ಮಾಡ್ಕೊಳೋದು. ಯಾರು ಇಲ್ಲಿ ಮನಿ ಪವರ್ ತೋರ್ತಾರೆ ಅವ್ರ ಕೆಲಸ ಆಗ್ತವೆ. ಬಡಬಡವರು ಕೆಲಸ
ಯಾವುದೇ ಕಾರಣಕ್ಕೂ ಒಂದು ಕೆಲಸ ಆಗ್ತಾ ಇಲ್ಲ. ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮುಂದಿನ ದಿನಗಳಲ್ಲಿ ಕೃಷ್ಣ ಬೈರೇಗೌಡರ ಹತ್ರ ಹೋಗಿ ಇಷ್ಟು ಜನ ರೈತರನ್ನು ಕರ್ಕೊಂಡೋಗಿ ಅವ್ರ ಹತ್ರನೇ ಇದಕ್ಕೇನು ಸಜೆಷನ್ನು ನೀವೇನು ಮಾಡ್ತೀರಾ ಅಂತಂತೇಳಿ ಅವ್ರ ಹತ್ರನೇ ನಾವು ಕೇಳಬೇಕಾಗ್ತದೆ. ಇದು ಹಿಂದೆನೂ ಕೂಡ ನಾವು ಹೋರಾಟ ಮಾಡಿದ್ದು, ಕೆಲಸ ಆಗ್ತಾ ಇಲ್ಲ ಅಂತ. ಆ ಹೋರಾಟ ಮಾಡಿದ್ರು ಕೂಡ ಅದು ಕಿಂಚಿತ್ತು ಬೆಲೆ ಇಲ್ದೇನೆ ಅದಕ್ಕೇನು ಗೌರವ ಕೊಡ್ತಾ ಇಲ್ಲ ಅಧಿಕಾರಿಗಳು. ಅವ್ರಿಗೆ ಏನಾಗೋದು ಅಧಿಕಾರಿಗಳಿಗೆ ಅಂದರೆ ಏನೋ ಡೇಟ್ ಬಂದರೆ ಅವ್ರಿಗೆ ಸಂಬಳ ಬರ್ತದೆ, ಗಂಟೆ ಹೊಡೆದ್ರೆ ಮನೆಗೆ ಹೋಗ್ತಾರೆ, ಆರಾಮಾಗಿ ಅವ್ರೆ. ನಾವು ಇದ್ರ ಬಗ್ಗೆ ರೈತರಿಗೆ ತಹಸೀಲ್ದಾರರು ಡೀಲ್ ಆಯ್ತಾರೆ ಅಂತ ಹೇಳಿದ್ರೆ ಸಾಕ್ಷ್ಯಾಧಾರಗಳು ಇಲ್ಲೇ ಇದಾವೆ ಎಲ್ಲ ತಿದ್ದುಪಡಿ ಮಾಡಿರೋದು, ದುಡ್ಡು ತಗೊಂಡಿರೋದು, ಸೀಲ್ ತಗೊಂಡಿರೋದು, ಎಲ್ಲ ಹೋಗೋ ದಾಖಲಾತಿಗಳನ್ನ ಸೃಷ್ಟಿ ಮಾಡಿರೋದು. ಅವ್ರ ಮೇಲೆ AC ಸಾಹೇಬ್ರು ಕೂಡ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ. ಇಲ್ಲೇ ಇದೆ, ತೋರ್ಸೋಣ. ಅದು ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಏನು ಕಳ್ಳು ಕಸಬಿಗೆ, ಕಳ್ಳು ಡಾಕ್ಯುಮೆಂಟ್ಸ್ಗೆ ಇದಕ್ಕೆ ಇದು ಮಾಡ್ತಾವ್ರು ಬಿಟ್ರೆ ಇನ್ಯಾವುದಕ್ಕೂ ಕೂಡ ಇದನ್ನ ಬಡವರ ಪರವಾದ ಕೆಲಸಗಳನ್ನ ಮಾಡೋಕ್ಕೆ ಯಾವುದೇ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಇದನ್ನು ಉನ್ನತ ಮಟ್ಟದ ಹೋರಾಟನ ಎಲ್ಲ ರೈತರು ಸೇರಿಸಿ ಒಂದು ಒಳ್ಳೆ ಹೋರಾಟನ ರೂಪಿಸ್ತೀವಿ. ಇದು ಏನಂದ್ರೆ ಲಂಚ ಮುಕ್ತ ತಾಲೂಕಾಗಬೇಕು, ಲಂಚ ಮುಕ್ತ ಅಧಿಕಾರಿಗಳಾಗಬೇಕು. ಅವಾಗ ಏನಾದರೂ ಬಡವ್ರ ಬಗ್ಗೆ ಕೆಲಸ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಇಲ್ಲಿ ತಾಲೂಕು ಆಫೀಸಲ್ಲಿ ರೆಕಾರ್ಡ್ ರೂಮು ಕ್ಲೋಸ್ ಆಗಿ ಸ್ಕ್ಯಾನಿಂಗ್ ಆದಾದಮೇಲೆ ಫುಲ್ಲು ಏನು ಅವ್ರು ಸ್ಕ್ಯಾನಿಂಗ್ ಬಂದಾದಮೇಲೆ ಮುಂಚೆನಾದರೂ ನಾವು ಏನಾದರೂ ಒಂದು ಕೇಳಿದಿದ್ರೆ ಒಂದು ದಿವಸ 2 ದಿವಸ ಹೆಚ್ಚು ಕಮ್ಮಿ ರೆಕಾರ್ಡ್ ರೂಮಲ್ಲಿ ಕೊಡೋರು. ಈಗೇನಾಗ್ಬಿಟ್ಟದೆ, ಒಂದು ಇಲ್ಲಿ 15 ದಿವಸ ಮುಂಚೆ ಬಂದು ಅರ್ಜಿ ಹಾಕ್ಬಿಟ್ಟು ಹೋದರೆ ಮತ್ತಲ್ಲಿ ಡಾಕ್ಯುಮೆಂಟ್ಗೆ ಹೋದರೆ ನಾನು ನೋಡ್ದಂಗೆ ಬಂದವರೇನೆ ಒಂದು 15 ದಿವಸ 20 ದಿವಸ ಕಂಟಿನ್ಯೂಸ್ ಆಗಿ ಬಂದರು. ಬೆಳಗ್ಗೆದ್ದು ಅದೊಂದಕ್ಕೆ ಬರೋದು. ಕೈ ಬರ ಪಾಣಿ ಕೇಳ್ತೀವಿ, RR ಕೇಳ್ತೀವಿ, MR. ಅದರಲ್ಲಿ ಇವರು RR, ILR ಮತ್ತು ಯಾವೊಂದು ಡಾಕ್ಯುಮೆಂಟು ಸಿಗ್ತಾಯಿಲ್ಲ. ಕೊಡೋದು 2 ಪೇಜು. ಒಂದು ಕೈ ಬರ ಪಾಣಿ ಕೊಡ್ತಾರೆ, ಸಿಕ್ಕೂರು ಒಂದು MR ಕೊಡ್ತಾರೆ. ಆ MR ಅಲ್ಲಿ ಎಂಟ್ರಿ ಇದ್ದರೆ ನಾವೇನೋ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಒಂದು ಪತ್ರ ತಗೊಬೋದು. ಅಲ್ಲಿ ಎಂಟ್ರಿ ಇಲ್ಲ ಅಂದರೆ ILR ಬೇಕು. ILR ಇಲ್ಲಿ ಕೇಳಿದ್ರೆ ILR ಸಿಗಲ್ಲ ಅಂತ ಅಂತಾರೆ. ಮತ್ತು ನಾವು ಡಾಕ್ಯುಮೆಂಟ್ ಹೆಂಗೆ ತೆಗೆಯೋದು? ಈಗ ಒಂದು ಅವಾಗ ನೋಡಿದ್ರೆ ದುರಸ್ತಿ ಆಯಿತು, ನಾವೆಲ್ಲ ಇನ್ನೆಲ್ಲ ಸಿಕ್ಬಿಡ್ತದೆ ಅಂತ ಅಂದರು. ಇದು ಆಲ್ರೆಡಿ ಯಾವಾಗ ಸ್ಕ್ಯಾನಿಂಗ್ ಆಯಿತು ಅವತ್ತು ಬೆಳಗ್ಗೆಯಿಂದ ಇದಕ್ಕೆ ಜಾಸ್ತಿ ಸಮಸ್ಯೆ ಆಗ್ಬಿಟ್ಟದೆ ಡಾಕ್ಯುಮೆಂಟ್ ತಗೊಳೋದು. ಅವರು ಬರ್ತಾರೆ, ಇಲ್ಲಿ ಕಾಯ್ಕೊಂಡು ಕೂತ್ಕೊಂತಾರೆ, ಊಟಕ್ಕೆ ಹೋಗ್ತಾರೆ, ತಿರ್ಗಾ ಊಟ ಆದ್ಮೇಲೆ ಬನ್ನಿ ಅಂತ ಹುಡುಗ ಹೇಳ್ಬೋದು. ಅವ್ನಿಗೆ ಅಲ್ಲಿ ತಕ್ಕೊಡೋಕೆ ಫಾಸ್ಟಾಗಿ ಆಗಬೇಕಲ್ಲ ಕೆಲಸ. ಅಲ್ಲಿ ನಾನು ಅದನ್ನು ಮೊಬೈಲಲ್ಲಿ ಚೆಕ್ ಮಾಡಿದೆ, ಇದರಲ್ಲಿ ಆ್ಯಪಲ್ಲಿ ಭಾಳ ಹಿಂಸೆ. ಅದರಲ್ಲಿ ಎಲ್ಲ ಒಂದು ಕಡೆಯಿಂದ ಕೊಟ್ಟಾರೆ, ಒಂದು 50 ಪೇಜು. ಅಲ್ಲಿ ಸಿಸ್ಟಮು ಸರ್ವರ್ ಡೌನ್ ಇದ್ದರೆ ಅಲ್ಲಿ ಸಿಗಲ್ಲ. ಅವತ್ತು ಎಲ್ಲ ರೈತರು ಮನೆಗೆ ಹೋಗ್ಬೇಕು. ತಿರ್ಗಿ ಸರ್ವರ್ ಯಾವಾಗ ಬರ್ತದೋ ಅವ್ರು ಊಟ ಮಾಡೋಕ್ಕೆ ಹೋಗಲ್ಲ, ಇಲ್ಲಿ ಕಾಯ್ಕೊಂಡು ಕೂತಿರ್ತಾರೆ. OTP ಹೇಳಬೇಕು. ಮುಂಚೆ ಇದು ಯಾವ ಸಮಸ್ಯೆನೂ ಇಲ್ಲ. ಈಗ ಓಲಿ ಇದನ್ನು ಒಂದು ಸರ್ವೆ ನಂಬರ್ ಹೊಡೆದ್ರೆ ಆ ಡಾಕ್ಯುಮೆಂಟ್ ಬರ್ತದ, ಅದು ಬರಲ್ಲ. ಪೂರ್ತಿ ಇಡೀ ಫೈಲ್ ಇಡೀ ಊರನ್ನೇ ಚೆಕ್ ಮಾಡಬೇಕು ಕಂಟಿನ್ಯೂಸ್ ಆಗಿ. ಅದೊಂದು ಸಮಸ್ಯೆ. ಈಗ RRನ ಕೇಳಿದ್ರೆ RR ಕೊಡ್ತಾ ಇಲ್ಲ. ಈಗ ಹಂಗೆ ಡಾಕ್ಯುಮೆಂಟ್ನ ಯಾವ ಥರ ನಾವು ತಕ್ಕೊಳ್ಳೋದು? ಯಾವ ಥರ? ಈಗ ಒಂದು 1960 ರಿಜಿಸ್ಟ್ರ್ ಪೇಪರ್ ಬೇಕು. ನಾನು ಯಾವ ಆಧಾರದ ಮೇಲೆ ತಗೊಳ್ಳಿ? ಈಗ ರೈತರುಗಳು ಅನಕ್ಷರಸ್ಥರಿರ್ತಾರೆ, ಗೊತ್ತಿರಲ್ಲ. ಅವ್ರು ಬಂದು ಬೆಳಗಿನ ಸಾಯಂಕಾಲ ತಕ್ಕ ಇಲ್ಲ ಅಲ್ದಿ ಇಲ್ಲ ಬ್ರೋಕರ್ ನೀಡಬೇಕು, ಇನ್ನೊಂದೇನ ಮಾಡೋದು. ಈಗ ಅವ್ರು ಹೋದ್ರೂ ಕಷ್ಟನೇ ಮೇಲೆ ಡಾಕ್ಯುಮೆಂಟ್ ಎತ್ಕೊಬರೋದು. ಹಿಂಗೈತೆ ಸಮಸ್ಯೆ. ಈ ಸಮಸ್ಯೆ ಬಗೆಹರಿಬೇಕು ಅಂತಂದರೆ ಹೋಬಳಿ ಮಟ್ಟದಲ್ಲಿ ಇದನ್ನು ಮಾಡಬೇಕು. ಏನು, ಒಬ್ಬ ಕಂಪ್ಯೂಟರ್ ನಿಕ್ಕಿ ಅವ್ರ ಕಡೆಯಿಂದ ಒಬ್ಬ ಕೆಲಸಕ್ಕೆ ತೊಗೊಂಡು ಕಾಂಟ್ರಾಕ್ಟ್ ಮಾಲ್ ತಂತಾರೋ ಯಾವ ಥರ ತಂತಾರೋ ಕೊಡಬೇಕು. ಒಂದು ಡಾಕ್ಯುಮೆಂಟು ರೈತರಿಗೆ ಸಿಗಬೇಕು. ಒಂದು ಹಣ ನಿಜ ಪ್ರಾಮಿಸು. ಒಂದು ಸರ್ವೆ ನಂಬರ್ದು ಡಾಕ್ಯುಮೆಂಟ್ ಕೇಳಿ 2 ಪೇಪರ್ ಸಿಗೋದು. ಆ 2 ಪೇಪರ್ ತನಕ 1 ತಿಂಗಳು ಬೇಕು. ಇದು ಸಮಸ್ಯೆ. ನನ್ನ ಹೆಸರು ಮೋಹನ್ ಅಂತ, ಉಲ್ಕಲ್. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.